ಧರ್ಮಸ್ಥಳದ ಸೌಜನ್ಯ ಕೇಸ್ಗೆ ಇದೀಗ ಮತ್ತೆ ಮರುಜೀವ ಬಂದಿದೆ. ಸೌಜನ್ಯ ಸಾವಿನ ತನಿಖೆಗೆ ದೂರು ಕೊಟ್ಟಿದ್ದಾರೆ ತಾಯಿ ಕುಸುಮಾವತಿ. ಆರೋಪಿ ಚಿನ್ನಯ್ಯನ ಮೇಲೆನೆ ಸೌಜನ್ಯ ತಾಯಿ ದೂರು ಕೊಟ್ಟಿರೋದು. ಇದೇ ಟ್ವಿಸ್ಟ್ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇಷ್ಟು ದಿನ ಇದೀಗ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನ ಉತ್ಖನನ ಆಯ್ತು, ತನಿಖೆ ಆಯ್ತು, ಇದೀಗ ಈ ಸಾಕ್ಷಿದಾರನೇ ಆರೋಪಿ ಆಗಿದ್ದು ಆಯ್ತು. ಜೊತೆಗೆ ಈಗಾಗಲೇ ಒಂದಷ್ಟು ಜನ ಸೌಜನ್ಯ ನ್ಯಾಯ ಕೊಡಿಸಬೇಕು ಅಂತ ಹೇಳಿದವರು ಸೌಜನ್ಯ ಪ್ರಕರಣನೇ ಬೇರೆ, ಈ ನೂರಾರು ಶವಗಳನ್ನ ಹೂತಿಟ್ಟಿರೋ ಪ್ರಕರಣನೇ ಬೇರೆ ಅಂತ ಹೇಳ್ತಾ ಇದ್ರು. ಆದ್ರೆ ಇದೀಗ ಯೂಟ್ಯೂಬರ್ಗೆ ಯೂಟ್ಯೂಬ್ನಲ್ಲಿ ಒಂದು ಸಂದರ್ಶನವನ್ನು ಕೊಟ್ಟಿರ್ತಾನೆ ಈ ಒಂದು ಅನಾಮಿಕ. ಆತ ಹೇಳಿದಂತಹ ಹೇಳಿಕೆ ಇದೀಗ ಸೌಜನ್ಯ ತಾಯಿ ಕುಸುಮಾವತಿ ದೂರು ಕೊಡೋದಕ್ಕೆ ಕಾರಣ ಆಗಿದೆ. ಸೌಜನ್ಯ ಶವ ಎತ್ಕೊಂಡು ಹೋಗಿದ್ದನ್ನ ಚಿನ್ನಯ್ಯ ನೋಡಿದಾನೆ. ಯೂಟ್ಯೂಬ್ ಚಾನಲ್ಗೆ ಹೀಗಂತ ಚಿನ್ನಯ್ಯನೇ ಹೇಳಿಕೆ ಕೊಟ್ಟಿದ್ದಾನೆ. ಚಿನ್ನಯ್ಯನ ಹೇಳಿಕೆ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಸೌಜನ್ಯ ತಾಯಿ ಇದೀಗ ದೂರನ್ನ ಕೊಟ್ಟಿದ್ದಾರೆ. ಎಸ್ಐಟಿ ಎಸ್ಪಿ ಸೈಮನ್ಗೆ ದೂರು ಕೊಟ್ಟಿದ್ದಾರೆ. ಸೌಜನ್ಯ ತಾಯಿ ಕುಸುಮಾವತಿ ಅವರು ದೂರು ಸ್ವೀಕರಿಸಿ ಹಿಂಬರಹವನ್ನು ಕೂಡ ನೀಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಿಸುವ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಸೈಬರ್ಕಟ್ಟೆ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಣೇಶ್, ಈಗಾಗಲೇ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ವಿ, ಇವತ್ತು ಕುಸುಮಾವತಿ ಅವರು ಬಂದಿದ್ರು, ಜೊತೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಎಸ್ಐಟಿಯ ಅಧಿಕಾರಿಗಳಿಗೆ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ನೋಡಿದ್ದಾನೆ ಅಂತ ಯೂಟ್ಯೂಬ್ ಅಲ್ಲಿ ಹೇಳಿದ್ದಂತ. ಇಡೀ ಪ್ರಕರಣದಲ್ಲಿ ಇದೀಗ ಏನೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ? ಎಸ್ ಶರ್ಮಿತಾ, ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ ಮರುಜೀವ ಪಡ್ಕೊಳ್ತಾ ಅನ್ನುವಂತ ಸಂದೇಹ ಕಾಡ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಂದು ಸೌಜನ್ಯರ ತಾಯಿ ಕುಸುಮಾವತಿ ಅವರು ಎಸ್ಐಟಿ ಕಚೇರಿಗೆ ಬಂದು ಒಂದು ದೂರನ್ನ ನೀಡಿರುವಂತದ್ದು. ಇದೀಗ ಬರ್ಡೇ ಮ್ಯಾನ್ ಏನಿದ್ದಾನೆ, ಮಾಸ್ಕ್ ಮ್ಯಾನ್ ಇದ್ದಾನೆ, ಅವನ ವಿರುದ್ಧವಾಗಿ ದೂರನ್ನ ದಾಖಲು ಮಾಡಿರುವಂತದ್ದು. ಈ ದೂರು ದಾಖಲಿಸಿಕೊಳ್ತಾರಾ ಅಥವಾ ಇಲ್ಲ ಇದು ತನಿಖೆಗೆ ಒಂದು ಭಾಗವಾಗಿ ಇಟ್ಕೊಳ್ತಾರಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಈ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಒಟ್ಟಾರೆ ಈ ಸೌಜನ್ಯ ಪ್ರಕರಣಕ್ಕೆ ಮತ್ತೆ ಮರುಜೀವ ಪಡೆದುಕೊಳ್ತಾ ಅನ್ನೋದು ಈ ವಿಚಾರವಾಗಿ ಪಡ್ಕೊಳ್ಳಿರುವಂತದ್ದು. ಅಂದ್ರೆ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಅವನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಸಂದರ್ಶನದ ಸಮಯದಲ್ಲಿ ರವಿ ಪೂಜಾರಿ ಅನ್ನುವ ಸ್ನೇಹಿತನ ಜೊತೆಗೆ ಮಾತಾಡ್ತಾ ಇರುವಾಗ ಆ ಸಂದರ್ಭದ ಒಂದು ಕಥೆಯನ್ನ ಹೇಳಿರುವಂತದ್ದು. ಅಂದ್ರೆ ಆ ಸಂದರ್ಭದಲ್ಲಿ ಸೌಜನ್ಯ ಏನು ಅತ್ಯಾಚಾರ ಆಗಿದೆ, ಆ ಸಂದರ್ಭದಲ್ಲಿ ನಾನು ನೋಡಿದ್ದೆ ಅನ್ನೋ ರೀತಿಯಲ್ಲಿ ರವಿ ಪೂಜಾರಿ ಇವ್ರ ಜೊತೆ ಹೇಳಿಕೊಂಡಿದ್ದಾನೆ ಅನ್ನುವಂತ ಮಾತುಗಳನ್ನ ಚೆನ್ನಯ್ಯ ಅವರು ಒಂದು ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ನೀಡಿರುವಂತದ್ದು. ಆ ಸಂದರ್ಶನ ವಿಡಿಯೋ ಬಹಳಷ್ಟು ಮಹತ್ವದ ಆಗಿರುವಂತದ್ದು, ಬಹಳಷ್ಟು ವೈರಲ್ ಆಗಿರುವಂತದ್ದು. ಅದಕ್ಕೆ ನಿಷ್ಟಿನಲ್ಲಿ ಸೌಜನ್ಯ ತಾಯಿ ಈಗ ಅದೇ ವಿಡಿಯೋಕ್ಕೆ ಆಧಾರಿತವಾಗಿ ಕೊಟ್ಟಿರುವಂತದ್ದು, ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ನನ್ನ ಮಗಳ ಏನು ಸಾವು ಆಗಿದೆ, ಇದಕ್ಕೆ ಮರು ತನಿಖೆ ಆಗಬೇಕು, ಹಾಗೆ ಈ ವಿಚಾರವಾಗಿ ಒಂದು ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಆ ಸೌಜನ್ಯ ವಿಚಾರವಾಗಿ ಆ ಚೆನ್ನಯ್ಯನಿಗೆ ಬಹಳಷ್ಟು ಮಾಹಿತಿ ಇದೆ, ಈಗಲಾದರೂ ನನಗೆ ನ್ಯಾಯ ಸಿಗಬೇಕು, ನ್ಯಾಯ ಕೊಡಿಸಿ ಅಂತ ಎಸ್ಐಟಿಯ ಅಧಿಕಾರಿಗಳ ಮುಂದೆ ಬಂದಿರುವಂತದ್ದು. ಆ ಮಧ್ಯಾಹ್ನ ಸುಮಾರಿಗೆ ಕುಸುಮಾವತಿ ಅವರು ಬಂದಿರುವಂತದ್ದು. ಅಧಿಕಾರಿಗಳು ಇಲ್ಲದ ಕಾರಣಕ್ಕೆ ಮತ್ತೆ ಪರ್ಮಿಷನ್ ಇಲ್ಲದ ಕಾರಣಕ್ಕೆ ಮತ್ತೆ ರಿಟರ್ನ್ ಹೋಗಿ ಮತ್ತೊಂದು ಸಲ ಬಂದು ಎಸ್ಐಟಿ ಕಚೇರಿಗೆ ಬಂದು ದೂರನ್ನ ನೀಡಿ ಇದೀಗ ದೂರು ದಾಖಲಿಸಿಕೊಳ್ತಾರಾ ಅಥವಾ ಕಾದು ನೋಡ್ತಾರಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಚರ್ಚೆ ಆಗ್ಲಿಕ್ಕಿರುವಂತದ್ದು.